ಗುರು ನನಗೆ ಮಾತೇ ಬರ್ತಿಲ್ಲ. ಎಂಥ ಮೂವಿ ನೋಡ್ಕೊಂಡು ಬಂದೆ ನಾನು. ಒಂದು ವರ್ಲ್ಡ್ಗೆ ಹೋಗಿ ಬಂದಂಗಿತ್ತು ನನಗೆ. ಸ್ಟಾರ್ಟಿಂಗ್ ಆಫ್ ದ ಮೂವಿಯಲ್ಲೇ ರಿಷಬ್ ಶೆಟ್ಟಿ ಅವ್ರು ನಮ್ಮನ್ನು ಮೂವಿ ಒಳಗೆ ಕರ್ಕೊಂಡು ಹೋದವರು ಕ್ಲೈಮ್ಯಾಕ್ಸ್ವರೆಗೂ ಹಿಡ್ದಿಕ್ಕೊಂಡಿದ್ರು ಮೂವಿ ವರ್ಲ್ಡ್ ಒಳಗೆ ನಮಗೆ. ಬ್ರೋ ವಿಶ್ವಲ್ಸ್ ಏನಿದೆ ಗೊತ್ತಾ ಬ್ರೋ, ನೀವು ಆ ವಿಶ್ವಲ್ಸ್ ನೋಡಿದ್ರೆ ಮೈ ಜುಮ್ ಅನ್ನೋದು ಗ್ಯಾರಂಟಿ. ಎಂಥ ನೆಗೆಟಿವಿಟಿ ಹುಡ್ಕೊಂಡು ಹೋದ್ರು ನೀವು ಆ ವಿಶ್ವಲ್ಸ್ ಬಂದಾಗ ಮೈ ರೋಮಾಂಚನ ಆಗೋದು ಗ್ಯಾರಂಟಿ. ಸೊ ಬಾಯ್ಕಾಟ್ ಅಂದ್ರಲ್ಲ, ಇಂಥ ಮೂವಿನ ಬಾಯ್ಕಾಟ್ ಮಾಡೋಕ್ಕೆ ಹೆಂಗ್ರಯ್ಯ ಮನ್ಸು ಬರುತ್ತೆ ನಿಮಗೆ? ಹೆಂಗೆ ಮನ್ಸು ಬರುತ್ತೆ ಹೇಳಿ? ಒನ್ ಆಫ್ ದಿ ಗ್ರೇಟೆಸ್ಟ್ ಮೂವಿ ಇಂಡಿಯನ್ ಸಿನಿಮಾಲೇ ಅಂತ ನಾನು ಹೇಳ್ತೀನಿ. ಈ ಥರ ಡಿವೈನ್ ಎಕ್ಸ್ಪೀರಿಯನ್ಸ್ ನನಗೆ ಯಾವ ಮೂವಿನೂ ಕೊಟ್ಟಿಲ್ಲ ಎಕ್ಸೆಪ್ಟ್ ಓಲ್ಡ್ ಮೂವೀಸ್. ಈಗಿನ ರೀಸೆಂಟ್ ಟೈಮಲ್ಲಿ ಈ ಥರ ಡಿವೈನ್ ಎಕ್ಸ್ಪೀರಿಯನ್ಸ್ ಕೊಟ್ಟಂಥ ಮೋಸ್ಟ್ ವಂಡರ್ಫುಲ್ ಮೂವಿ. ರಿಷಬ್ ಶೆಟ್ಟಿ ಆ್ಯಸ್ ಅ ಆ್ಯಕ್ಟರ್ ಮಾಸ್ಟರ್ ಪೀಸ್, ಆ್ಯಸ್ ಅ ರೈಟರ್ ಡೈರೆಕ್ಟರ್ ಗಾಡ್ ಮೋಡ್. ಇದ್ರ ಬಿಟ್ಟು ನೆಕ್ಸ್ಟ್ ಬರೋದಾದರೆ ನಮ್ಮ ಅಜನೀಶ್ ಲೋಕನಾಥ್ ಅವರು ಏನು ಮಾಡ್ತಿದ್ದಾರೆ ಬಿ ಜಿ ಎಮ್ ಅಂದರೆ, ನಿಮ್ಗೆ ಆ ಬಿ ಜಿ ಎಮ್ಮಲ್ಲೇ ಗೊತ್ತಾಗುತ್ತೆ ನೆಕ್ಸ್ಟ್ ಯಾವ ಥರ ಎಲಿವೇಶನ್ ಸೀನ್ ಬರೋಕ್ಕೆ ರೆಡಿ ಆಗಿದೆ ಅಂತ. ಮೂವಿ ಸ್ಟೋರಿನ ನೀವು ಹೆಂಗೆ ಅನಲೈಸ್ ಮಾಡಿದ್ರು ಮೂವಿ ನಿಮಗೆ ಬೇರೆ ರೀತಿ ವಿಜುವಲ್ಸ್ನೇ ತೋರಿಸುತ್ತೆ. 100 crore ಬಜೆಟ್ ಮೂವಿ ಅಂತಲೇ ಅನ್ಸಲ್ಲ ಗುರು. ಒಂದು 400 ಕೋಟಿ ಖರ್ಚು ಮಾಡಿರೋ ಮೂವಿ ಥರ ಅನಿಸುತ್ತೆ ನನಗೆ. ರುಕ್ಮಿಣಿ ವಸಂತ್ ಅವರ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಹಾಗೂ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥ ರಾಜನ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಒನ್ಸ್ ಅಗೇನ್ ರಿಷಬ್ ಶೆಟ್ಟಿ ಹ್ಯಾಟ್ಸ್ ಆಫ್ ಟು ಯು ಸರ್. ನಿಮ್ಮ ಮೂವಿ ಬರ್ತಿದೆ ಅಂದರೆ ಇನ್ನು ಇಡೀ ಇಂಡಿಯಾ ವೆಯ್ಟ್ ಮಾಡುತ್ತೆ. ಇದಂತೂ ಪಕ್ಕ ಬರೆದಿಟ್ಕೊಳ್ಳಿ. ಮಾರ್ಕ್ ಮೈ ವರ್ಡ್ಸ್, ಕಾಂತಾರ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಹಿಸ್ಟ್ರಿ. ನೆಕ್ಸ್ಟ್ ವೇಟಿಂಗ್ ಫಾರ್ ಟಾಕ್ಸಿಕ್. ಮಸ್ಟ್ ವಾಚ್. ಥಿಯೇಟ್ರಿಗೆ ಹೋಗಿ OTTಲಿ ನೋಡಬೇಕು. ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?